ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವಾಗ ಮಕ್ಕಳನ್ನ ಬಿಟ್ಬಿಟ್ಟು ಬಂದು ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಕ್ಕಿ ತೊಳೆದಿರ್ತಾ ಇದ್ದೀನಿ ಕುಕ್ಕರ್ಗೆ. ಬೆಳಗ್ಗೆ ಲೆಮನ್ ರೈಸ್ ಮಾಡಿದ್ದೆ, ಬರೀ ಮಕ್ಕಳಿಗಾಗುವಷ್ಟು ಮಾತ್ರನೇ. ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ತರಕಾರಿ ಸಾಂಬಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಸ್ಟವ್ ಏನೂ ಒರೆಸಿದ್ದಿಲ್ಲ, ಅದಕ್ಕೆ ಇವಾಗೆಲ್ಲ ಸ್ಟವ್ ಎಲ್ಲ ಒರೆಸ್ಕೊಂಡು ಮತ್ತು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ರಾತ್ರಿ ತೊಳೆದಿರೋ ಪಾತ್ರೆ ಎಲ್ಲ ಎತ್ತು ಜೋಡಿಸ್ಕೊಂಡು ಇವಾಗ ಅನ್ನಕ್ಕಿಟ್ಟಿದ್ದೀನಿ. ಸಿಂಕಲ್ ಪಾತ್ರೆ ಇದೆ, ತೊಳಿಬೇಕು. ನಾನು ಇನ್ನೂ ಟೀ ಕುಡ್ತಿಲ್ಲ. ಟೈಮ್ ಇವಾಗ 8:45 9 ಗಂಟೆ ಆಗ್ತಾ ಬಂತು. ಇವಾಗ ಟೀ ಕುಡಿತಾರದು ನಾನು. ಯಾಕಂತಂದರೆ ಬೆಳಗ್ಗೆ ಹೊತ್ತು ಮಕ್ಳಿಗೆ ರೆಡಿ ಮಾಡಿ ಟಿಫನ್ ಮಾಡೋದ್ರಲ್ಲೇ ಬ್ಯುಸಿ ಇರ್ತೀನಿ, ಹಾಗಾಗಿ ಟೀ ಕುಡಿಯೋಕ್ಕೆ ಟೈಮ್ ಇರೋದಿಲ್ಲ. ಇವಾಗ ಟೀ ಇಟ್ಕೊಂಡು ಆರಾಮಾಗಿ ನಿಧಾನಕ್ಕೆ ಕೂತ್ಕೊಂಡು ಕುಡಿಯೋದು. ಇವಾಗ ಹಾಲು ಬಿಸಿ ಸ್ವಲ್ಪ ನನಗಾಗೋಷ್ಟು ಮಾತ್ರ ಹಾಲು ಎತ್ಕೊಂಡು ಟೀ ಪೌಡ್ರ್ ಹಾಕ್ಕೊಂಡು ಆ ಕಡೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅನ್ನ ಒಂದು ರೆಡಿ ಆಯಿತು ಅಂದರೆ ಆಮೇಲೆ ಸಾರು ಮಾಡಿಕೊಂಡು ಮುದ್ದೆ ಮಾಡ್ಕೋಬೋದು. ಹಾಗಾಗಿ ನೀವು ಇದೇ ಟೈಮಲ್ಲಿ ಟೀ ಕುಡಿತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ನಂತರನೇ 8:45 9 ಗಂಟೆಯಲ್ಲಿ ಕುಡಿತೀರಾ ಅಂತ. ಇವಾಗ ಆರಾಮಾಗಿ ಒಂದು 2 ನಿಮಿಷ ಟೀ ಕುಡ್ಕೊಂಡು ಕೂತ್ಕೊಳ್ಳೋದು. ಟೀ ಕುಡ್ತಿದ್ದಾಯಿತು. ಇವಾಗ ಪಾತ್ರೆ ತೊಳೆಯೋಕ್ಕೆ ಬಂದಿದ್ದೀನಿ. ಪಾತ್ರೆ ಸ್ವಲ್ಪನೇ ಇದ್ದಿದ್ದು, ಯಾಕಂದರೆ ಲೆಮನ್ ರೈಸ್ ಅಲ್ವಾ ಮಾಡಿದ್ದು ಬೆಳಗ್ಗೆ ಟಿಫನ್ನು. ಪಾತ್ರೆ ಏನು ಜಾಸ್ತಿ ಬೀಳಲ್ಲ, ಅದಕ್ಕಾಗಿ ಒಂದೊಂದು ಟೈಮು ರಾತ್ರಿ ಹೊತ್ತು ತೊಳೆದ್ರೂ ಕೂಡ ಜಾಸ್ತಿ ಪಾತ್ರೆ ಬಿದ್ದಿರುತ್ತೆ ಸಿಂಕಲ್ಲಿ. ಇವಾಗ ಫ್ರಿಜ್ಜಲ್ಲಿ ಖಾಲಿಯಾಗಿದ್ದು ಸ್ಟೋರೇಜ್ ಬಾಕ್ಸು ಮತ್ತು ಪಾತ್ರೆಗಳು ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ. ಇನ್ನು ಮನೆ ಗುಡಿಸಿ ಒರೆಸ್ಬೇಕು. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ನೋಡಿ, ಸ್ವಲ್ಪನೇ ಇರೋದು, ಬೇಗ ತೊಳೆದ್ಬಿಟ್ಟೆ. ಇವಾಗ ಮನೆ ಒರೆಸ್ದಿದ್ದಕ್ಕೆ ಮುಂಚೆ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಮನೆ ಒರೆಸೋಣ ಅಂತ ಹೇಳ್ಬಿಟ್ಟು, ವಿಂಡೋಸ್ ಎಲ್ಲ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಇವಾಗ ಡಸ್ಟಿಂಗ್ ಮಾಡ್ಕೊತಾ ಇದ್ದೀನಿ ಕಿಟಕಿಗಳು. ನಮ್ಮ ಮನೆಗೆ ಬೆಳಗ್ಗೆ ಹೊತ್ತು ಲೈಟೇ ಬೇಕಾಗಿಲ್ಲ, ಯಾಕಂದರೆ ಅಷ್ಟಕ್ಕೆ ಬೆಳಕು ಬರುತ್ತೆ ಇಲ್ಲಿ. ಹಾಲಿಗೆ ಮಾತ್ರ ಸಖತ್ತಾಗಿ ಬೆಳಕು ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಬೆಳಕಿದೆ ಅಂತ. ಇವಾಗ ಹಾಲಲ್ಲಿರೋ 2 ಕಿಟಕಿಗಳು ಮತ್ತು ಡೈನಿಂಗ್ ಹಾಲಲ್ಲಿ ಇರೋದು ಎಲ್ಲ ಡಸ್ಟ್ ಮಾಡಿಕೊಂಡು ಆವಾಗ ಮಾಡ್ಕೊತಾನೆ ಇರ್ತೀನಿ. ಆದ್ರೂ ಸ್ವಲ್ಪ ಸಮಾಧಾನ ಆಗಲ್ಲ. ಮನೆ ಒರೆಸೋ ಕೈ ಆಡಿಸ್ಕೊಂಡು ಬರೋದು. ಇವಾಗ ದಿವಾನ್ ಮೇಲೆ ಇದ್ದಿದ್ದು ಬೆಡ್ಶೀಟು ಕೂಡ ಚೇಂಜ್ ಮಾಡ್ಕೊತಾ ಇದ್ದೀನಿ. ತುಂಬ ದಿನಗಳಾಯಿತು, ಹಾಗಾಗಿ ಇವಾಗ ಅದನ್ನು ಕೂಡ ಬೆಡ್ನೂ ಸ್ವಲ್ಪ ಡಸ್ಟ್ ಎಲ್ಲ ನೀಟಾಗಿ ಉದುರಿಸ್ಕೊಂಡು ಬೇರೆ ಬೆಡ್ಶೀಟ್ ಚೇಂಜ್ ಮಾಡ್ಕೊತಾ ಇದ್ದೀನಿ. ಇದು ಬೆಡ್ಡು ಇದ್ರದ್ದೇ ಅಲ್ಲ, ನಾವು ಹಾಕ್ಕೊಳ್ತಾ ಇದ್ದಿದ್ದು ಬೆಡ್ಡು. ಇದ್ರ ಬೆಡ್ಡು ಹಾಳಾಯಿತು ಅಂದ್ಬಿಟ್ಟು ಇದನ್ನು ತೆಗ್ದು ಹಾಕಿದ್ದೀನಿ. ಅದಕ್ಕೋಸ್ಕರ ಇದ್ದು ದಿವಾನ್ಗಿಂತ ಸ್ವಲ್ಪ ಬೆಡ್ಡು ಸ್ವಲ್ಪ ದೊಡ್ಡದಾಗೇ ಇದೆ. ಹಾಗೆಯೇ ರೂಮ್ಗಳಲ್ಲಿರೋ ಬೆಡ್ ಮೇಲೆ ಕೂಡ ಡಸ್ಟಿಂಗ್ ಮಾಡಿಕೊಂಡು ಬೆಡ್ಶೀಟ್ ಏನೂ ಚೇಂಜ್ ಮಾಡಿಲ್ಲ, ಬರೀ ಡಸ್ಟ್ ಮಾಡಿಕೊಂಡು ಕಿಟಕಿಗಳೆಲ್ಲ ಉದುರಿಸ್ಕೊಂಡು ಇವಾಗ ಮನೆ ಗುಡಿಸ್ಕೊಳ್ತಾ ಇದ್ದೀನಿ. ಕಿಚನಲ್ಲಿ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋದು, ಕಸ ಗುಡಿಸೋದು. ರೂಮು ಮತ್ತು ಡೈನಿಂಗ್ ಹಾಲು, ಕಿಚನ್ನು ಎಲ್ಲ ಈ ಕಡೆಯಿಂದ ಗುಡಿಸ್ಕೊಂಡ್ಬಂದು ಹಾಲಲ್ಲಿ ಬಾಗಿಲ ಹತ್ರ ಕಸ ಎತ್ಕೊಳ್ಳೋದು. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಒಳಗಡೆ ಗುಡಿಸ್ಕೊಬರ್ಬೇಕಂತೆ, ಬೆಳಗ್ಗೆ ಹೊತ್ತು ಆಚೆ ಕಡೆ ಗುಡಿಸೋ ಥರ ಗುಡಿಸ್ಬೇಕಂತೆ ಕೇಳಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಗುಡಿಸ್ಕೊಂಡಿದ್ದೆಲ್ಲ ಆಯಿತು. ಮನೆ ಒರೆಸ್ಕೊಂಡು ನೀಟಾಗೆಲ್ಲ ಸಾಮಾನು ಇದೆಯಲ್ಲ ಅದನ್ನೆಲ್ಲ ಎತ್ತಿ ಪಕ್ಕಕ್ಕಿಟ್ಟು ಅಲ್ಲೆಲ್ಲ ಒರೆಸ್ಕೊಂಡು ಮತ್ತೆ ಅದ್ರ ಪ್ಲೇಸ್ಗೆ ಸೇರಿಸ್ಬಿಟ್ಟು ಒರೆಸ್ಕೊಂಡು ಬರೋದು ಮನೇನ. ಇವಾಗ ಸಂಜೆ ಆಗಿದೆ. ಈ ಹಾಲು ಇಟ್ಟು ಕಾಯಿಸೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಕಾಯಿಸಿರೋದು ಇದು ಹಾಲು. ಕೆನೆ ಕಟ್ಟಿತ್ತಲ್ವ, ಅದನ್ನು ಈ ರೀತಿ ತೆಗೆದಿಟ್ಕೊಳ್ಳೋದು. ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ಗಟ್ಟಿಗೆ ಕಟ್ಟುತ್ತೆ ಕೆನೆ. ನಾನು ಹೊರಗಡೆನೇ ಇಟ್ಟಿದ್ದೆ, ಈ ಥರ ಲೈಟಾಗಿತ್ತು. ಅದನ್ನು ತೆಗೆದುಬಿಟ್ಟು ಬಟ್ಲಿಗೆ ಎತ್ತಿ ಈ ಥರ ಹಾಕ್ಕೊಳ್ಳೋದು ತುಪ್ಪ ಮಾಡೋದಕ್ಕಂತ. ತುಪ್ಪ ಮಾಡೋದು ವಿಡಿಯೋ ಚಾನಲಲ್ಲಿದೆ, ಚೆಕ್ ಮಾಡಿ.
ಅದಕ್ಕೋಸ್ಕರ ಈ ಥರ ಕಾಯಿಸಿದವಾಗೆಲ್ಲ ನಾವು ತಣ್ಣಗಾದ್ಮೇಲೆ ಚೆನ್ನಾಗಿ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಕೂಡ ಇನ್ನೂ ಸೂಪರಾಗಿ ಬರುತ್ತೆ ಕೆನೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಮನೆಯಲ್ಲಿ ಗ್ರೋಸರಿ ಎಲ್ಲ ಖಾಲಿಯಾಗಿತ್ತು. ಗ್ರೋಸರಿ ಅಂದರೆ ತರಕಾರಿ ಮತ್ತು ಮೊಟ್ಟೆಗಳು ಆ ಥರ ನಾನು ಒಟ್ಟಿಗೆ ತರಿಸಿಟ್ಕೊಬಿಡ್ತೀನಿ. ಮೊಟ್ಟೆ ನಾನು ಹಂಗೆ ಎತ್ತಿಡಲ್ಲ, ತಂದು ಈ ಥರ ತೊಳೆದ್ಬಿಟ್ಟು ಎತ್ತಿಡೋದು. ಯಾಕಂದರೆ ನನಗೆ ಅದಿಷ್ಟ ಆಗೋದಿಲ್ಲ ಆ ಥರ ಹಂಗೆ ಎತ್ತಿಡೋದಕ್ಕೆ. ಈ ಥರ ನೀರಲ್ಲಿ ತೊಳೆದ್ಬಿಟ್ಟು ಬಟ್ಟೆ ಮೇಲೆ ನೀಟಾಗಿ ಒರೆಸಿ ಎತ್ತಿಡೋದು. ಈಗ ತರಕಾರಿ ಸೊಪ್ಪು ಒಂದು 3 ಥರ ಸೊಪ್ಪುಗಳಿದ್ದಾವೆ. ಹೀರೆಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇದೆಲ್ಲ ನೀಟಾಗಿ ಬಿಡಿಸಿ ಎತ್ತಿಟ್ಕೊಳ್ಳೋದು. ನಾನು ಯಾವುದೂ ತೊಳೆಯೋದಿಲ್ಲ. ಅಡುಗೆ ಮಾಡೋವಾಗ ತೊಳೆದು ಎತ್ತಿಟ್ಕೊಳ್ಳೋದು. ಅದೇನೋ ಗೊತ್ತಿಲ್ಲ, ತೊಳೆದ್ಬಿಟ್ಟು ಎತ್ತಿಟ್ರೆ ಅದನ್ನು ಸರಿ ತುಂಬ ದಿನ ಬರೋದಿಲ್ಲ. ಹಾಗಾಗಿ ಮೆಣಸಿನ್ಕಾಯಿ ಕೂಡ, ಹಸಿಮೆಣ್ಸಿನ್ಕಾಯಿ ಕೂಡ ಈ ಥರ ತೊಟ್ಟು ಬಿಡಿಸಿ ಎತ್ತಿಟ್ಕೊಂಡ್ರೆ ನೀಟಾಗಿ ತುಂಬ ದಿನ ಬರುತ್ತೆ. ಟಿಶ್ಯೂ ಪೇಪರ್ ಇದ್ದಿಲ್ಲ, ನಾನು ಇಲ್ಲಿ ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ ಬಾಕ್ಸ್ಗೆ. ನ್ಯೂಸ್ ಪೇಪರ್ ಹಾಕ್ಕೊಂಡ್ರೆ ಅದರಲ್ಲಿರೋ ಮಾಯ್ಚರೆಲ್ಲ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ನ್ಯೂಸ್ ಪೇಪರು ಈ ಥರ ಮೇಲೇನೂ ಹಾಕಿದ್ರೆ ಅದರ ನೀರೆಲ್ಲ ಎಳ್ಕೊಂಬಿಡುತ್ತೆ ಪೇಪರು. ಟಿಶ್ಯೂ ಪೇಪರ್ ಇದ್ರೂ ಸರಿಯೇ, ಪೇಪರ್ ಹಾಕಿದ್ರೂ ಸರಿಯೇ. ಮತ್ತು ನನಗೆ ಬಿಡುವಿದ್ದಾಗೆ ಈ ಥರ ಬೆಳ್ಳುಳ್ಳಿ ಸುಲಿದು ಇಟ್ಟಿಟ್ಕೊತೀನಿ. ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಾಗಲೂ ಯೂಸ್ ಆಗುತ್ತೆ. ಮತ್ತು ಸಾರಿಗೆ ಗ್ರೇವಿ ಮಾಡಿದಾಗೆಲ್ಲ ಬೇಕಾಗುತ್ತಲ್ವ, ಅದಕ್ಕೋಸ್ಕರನೇ ಸುಲಿದು ಎತ್ತಿಟ್ಕೊತೀನಿ. ಮತ್ತು ಕೊತ್ತಂಬರಿ ಪುದೀನ ಸೊಪ್ಪು ಕೂಡ ಬಿಡಿಸಿ ಎತ್ತಿಟ್ಕೊತೀನಿ ಕವರಲ್ಲಿ. ಅದು ಬಾಕ್ಸಲ್ಲಿಟ್ಟರೆ ತುಂಬ ದಿನ ಬರೋಲ್ಲ ಅಂತ ನನ್ನ ಅನಿಸಿಕೆ. ನೀವು ಹೆಂಗೆ ಎತ್ತಿಡ್ತೀರ ಅಂತ ಕಮೆಂಟಲ್ಲಿ ತಿಳಿಸಿ. ಕೊತ್ತಂಬರಿ ಸೊಪ್ಪು ಈ ಥರ ಬಾಕ್ಸಲ್ಲಿ ಎತ್ತಿಡ್ತೀನಿ. ಇದು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿಗೆ. ನಾನು ಸ್ವಲ್ಪ ಟ್ರೈ ಮಾಡಿ ನೋಡಿದ್ದೀನಿ. ಇದರಲ್ಲಿ ಕೂಡ ಪುದೀನ ಇಟ್ಟು ಅದು ಬೇಗ ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಕವರಲ್ಲಿ ಇಡೋದೇ ಸ್ವಲ್ಪ ಬೆಟರ್ ಅಂತ ಪುದೀನನ ಕವರಲ್ಲಿ ಎತ್ತಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಈ ಥರ ಡಬ್ಬದಲ್ಲಿ ಎತ್ತಿಟ್ಕೊತೀನಿ. ಇದ್ರ ಮೇಲೆ ಕೂಡ ಕೆಳಗಡೆ ಏನು ಹಾಕಲ್ಲ, ಕೆಳಗಡೆ ಪ್ಲೇಟ್ ಬಂದಿದೆಯಲ್ವ, ಅದಕ್ಕೋಸ್ಕರನೇ ಇಲ್ಲಿ ಮೇಲ್ಗಡೆ ಮಾತ್ರ ನ್ಯೂಸ್ ಪೇಪರ್ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಎತ್ತಿಟ್ಕೊಳ್ಳೋದು. ನೆಕ್ಸ್ಟು ಕೊಬ್ಬರಿನೂ ತೆಂಗಿನಕಾಯಿ ಕೂಡ ಅದೇ ಥರ ಮಾಡ್ತೀನಿ. ಅರ್ಜೆಂಟಿಗೆ ಬೆಳಗ್ಗೆ ಹೊತ್ತು ಆಗಲ್ವಲ್ಲ ಟಿಫನೆಲ್ಲ ಮಾಡೋದಕ್ಕೆ. ಈ ಥರ ತೆಂಗಿನಕಾಯಿ ಜಾಸ್ತಿ ಇದ್ದವಾಗೂ ಕೂಡ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ರಫಾಗಿ 1-2 ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ವ, ಈ ಥರ. ಇಲ್ಲ ತುರಿಯೋದ್ರಲ್ಲಿ ತುರಿದು ಇಟ್ಕೊಂಡ್ರು ಸರಿಯೇ. ನನಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಮಿಕ್ಸಿಗೆ ಹಾಕಿ ಈ ಥರ ಮಾಡಿ ಇಟ್ಕೊತೀನಿ. ಒಂದು 3 ಟೈಮ್ಗೆ ಆಗುತ್ತೆ ತೆಂಗಿನಕಾಯಿ. ಅಷ್ಟೇ ಇವತ್ತಿನ ಲಾಗು. ಮತ್ತು ರೇಷನ್ ಅಕ್ಕಿ ಖಾಲಿಯಾಗಿತ್ತು, ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇವತ್ತಿನ ಲಾಗ್ ಏನಾದ್ರು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.